Good morning, children. So in this class we are going to discussing about natural disasters. So natural disasters means ನೈಸರ್ಗಿಕ ವಿಪತ್ತುಗಳು. ನಿಮಗೆ ಸೆಕೆಂಡ್ ಸೆಮಿಸ್ಟರಲ್ಲಿ ಫಸ್ಟ್ ಲೆಸನ್ ಬಂದು ನೈಸರ್ಗಿಕ ವಿಪತ್ತುಗಳು. ಸೊ ಈ ಒಂದು ಲೆಸನಲ್ಲಿ ನೀವು ಯಾವ್ಯಾವ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಇದೆ ಮತ್ತು ಅವುಗಳನ್ನು ತಡೆಯೋದಕ್ಕೆ ನಾವು ಯಾವ ರೀತಿ ಒಂದು ಪ್ರಿಕಾಷನ್ಗಳನ್ನು ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾವು ಈ ಒಂದು ಲೆಸನಲ್ಲಿ ಡಿಸ್ಕಷನ್ ಮಾಡೋಣ. ನ್ಯಾಚುರಲ್ ಡಿಸಾಸ್ಟರ್ಸ್ ಆರ್ ಡಿಸಾಸ್ಟರ್ಸ್ ವಿಚ್ ಆರ್ ಕಾಸ್ಡ್ ಬೈ ನ್ಯಾಚುರಲ್ ಫೋರ್ಸಸ್. ಸೊ ನಿಮಗೆಲ್ಲ ಗೊತ್ತೇ ಇದೆ ಮತ್ತು ಹೆಸರಲ್ಲೇ ಇದೆ. ಸೊ ನೈಸರ್ಗಿಕ ವಿಪತ್ತು. ವಿಪತ್ತು ಅಂದರೆ ಏನು? ಹಾನಿಯನ್ನು ಯಾರು ಮಾಡ್ತಾರೆ? ಸೊ ನೈಸರ್ಗಿಕವಾಗಿ ಆಗ್ತಕ್ಕಂತಹ ವಿಪತ್ತುಗಳನ್ನು ನಾವು ನೈಸರ್ಗಿಕ ಡಿಸಾಸ್ಟರ್ಸ್ ಅಂತ ಕರಿತೀವಿ. ಅಂದರೆ ಇಲ್ಲಿ ಮನುಷ್ಯ ಯಾವುದೇ ರೀತಿಯ ಒಂದು ತೊಂದರೆಯನ್ನು ಮಾಡದೆ ಅದು ಪ್ರಕೃತಿದತ್ತವಾಗಿ ಆಗ್ತಕ್ಕಂತಹ ಒಂದು ವಿಪತ್ತುಗಳು. ದೀಸ್ ಡಿಸಾಸ್ಟರ್ಸ್ ರೇಕ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ವೆನ್ ದೆ ಸ್ಟ್ರೈಕ್. ಸೊ ಈ ಒಂದು ಡಿಸಾಸ್ಟರ್ಸ್ಗಳಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಯಾವಾಗ ಈ ಒಂದು ನೈಸರ್ಗಿಕ ವಿಪತ್ತುಗಳಾಗುತ್ತೋ ಸೊ ಅಂಥ ಸಂದರ್ಭದಲ್ಲಿ ಜೀವ ಹಾನಿಯಾಗುತ್ತೆ ಮತ್ತು ಆಸ್ತಿ ಹಾಳಾಗುತ್ತೆ. ಲೈಫ್ ಆ್ಯಂಡ್ ಪ್ರಾಪರ್ಟಿ ವೆನ್ ದೆ ಸ್ಟ್ರೈಕ್. ದೇ ಆರ್ ಸೆವರಲ್ ಟೈಪ್ಸ್ ಆಫ್ ನ್ಯಾಚುರಲ್ ಡಿಸಾಸ್ಟರ್ಸ್. ಯಾವ್ಯಾವ ರೀತಿಯ ಹಾಗಾದರೆ ಯಾವ್ಯಾವ ಒಂದು ಡಿಸಾಸ್ಟರ್ಸ್ಗಳಿದೆ ಅಂತ ಹೇಳಿದ್ರೆ, ಸೊ ಫ್ಲಡ್ಸ್, ಡ್ರಾಟ್ಸ್, ಅರ್ಥ್ಕ್ವೇಕ್ಸ್, ಸೈಕ್ಲೋನ್, ಸುನಾಮಿ ಮತ್ತು ಲ್ಯಾಂಡ್ಸ್ಲೈಡ್ಸ್. ಸೊ ಫ್ಲಡ್ ಅಂದ್ರೇನು? ಪ್ರವಾಹ. ಡ್ರಾಟ್ಸ್ ಅಂದರೆ ಅನಾವೃಷ್ಟಿ ಅಂತ ಹೇಳಿದ್ರೆ ಕಡಿಮೆ ಮಳೆ ಆಗ್ತಕ್ಕಂಥದ್ದು. ಅನಾವೃಷ್ಟಿ ಅಂದರೆ ಕಡಿಮೆ ಮಳೆ ಆಗ್ತಕ್ಕಂಥದ್ದು, ಇದು ಸಹ ಒಂದು ವಿಪತ್ತು. ಅರ್ಥ್ಕ್ವೇಕ್ ಮೀನ್ಸ್ ಭೂಕಂಪ. ಹಾಗೆಯೇ ಸೈಕ್ಲೋನ್ ಮೀನ್ಸ್ ಚಂಡಮಾರುತ. ಸೊ ಇವಾಗೆಲ್ಲ ನಿಮ್ಗೆ ಗೊತ್ತೇ ಇದೆ. ಸೊ ಅವಾಗವಾಗ 3 days 4 days ಕಂಟಿನ್ಯೂಸ್ ಮಳೆ ಆಗುತ್ತೆ ಅಲ್ವಾ ಚಳಿಗಾಲದಲ್ಲಿ. ಕೆಲವೊಂದು ಟೈಮಲ್ಲಿ ಒಂದು ಬೆಳಗ್ಗೆ ಮಳೆ ಹಿಡಿದ್ರೆ ಅದು ಬಿಡೋದೇ ಇನ್ನೊಂದು ವೀಕು. ಸೊ ಇತ್ತೀಚೆಗೆ ನಿಮ್ಗೆ ಇದೆಲ್ಲ ಅನುಭವ ಆಗಿದೆ. ಸೊ ಯಾವುದರಿಂದ ಅದಕ್ಕೆ ಏನು ರೀಸನ್ ಅಂತ ಹೇಳಿದ್ರೆ ಸೈಕ್ಲೋನ್. ಸೊ ಅದನ್ನ ನಾವು ಚಂಡಮಾರುತಗಳು ಅಂತ ಕರಿತೀವಿ. ಅದೇ ರೀತಿ ಸುನಾಮಿ ಮತ್ತು ಲ್ಯಾಂಡ್ಸ್ಲೈಡ್. ಸೊ ಲ್ಯಾಂಡ್ಸ್ಲೈಡ್ ಅಂದರೆ ಭೂಕುಸಿತ. ಅಂದರೆ ಒಂದು ವಿಶಾಲವಾದಂಥ ಒಂದು ಭೂಭಾಗ ಇರ್ಬೋದು ಅಥವಾ ಒಂದು ಎತ್ತರವಾದಂತಹ ಒಂದು ಪರ್ವತ ಇರ್ಬೋದು, ಸಡನ್ನಾಗಿ ಕುಸಿದು ಹೋಗತಕ್ಕಂಥದ್ದು. ಇದನ್ನು ನಾವು ಲ್ಯಾಂಡ್ಸ್ಲೈಡ್ಸ್ ಅಂತ ಕರಿತೀವಿ. ದಿಸ್ ಕ್ಯಾನ್ ಕಾಸ್ ಗ್ರೇಟ್ ಲಾಸ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ. ಸೊ ಇದೆಲ್ಲ ಏನು ಆಗುತ್ತೆ ಇದರಿಂದ, ಈ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ಗಳಾದಾಗ ಅಂತ ಹೇಳಿದ್ರೆ ಲೈಫು ಮತ್ತು ಪ್ರಾಪರ್ಟಿಗಳು ಹಾಳಾಗುತ್ತೆ. ವಿ ಕ್ಯಾನ್ ರೆಡ್ಯೂಸ್ ದಿ ಲಾಸ್ ಬೈ ಟೇಕಿಂಗ್ ಸಮ್ ಪ್ರಿಕಾಕ್ಷನ್. ಸೊ ಈ ಒಂದು ಲಾಸಿಂದ ನಾವು ಕೆಲವೊಂದು ಪ್ರಿಕಾಕ್ಷನ್ಗಳನ್ನು ಕೈಗೊಳ್ಳೋದ್ರ ಮೂಲಕ ಸೊ ಈ ಒಂದು ಲಾಸನ್ನು ನಾವು ಸ್ವಲ್ಪ ಪ್ರಮಾಣದಲ್ಲಿ ಸರಿ ಮಾಡ್ಕೋಬೋದು. ವಿ ವಿಲ್ ಸ್ಟಡಿ ಅಬೌಟ್ ಸಮ್ ಆಫ್ ದಿಮ್. ಅದರಲ್ಲಿ ಕೆಲವೊಂದನ್ನು ನೋಡೋಣ. ಸೊ ಮೊದಲನೇದಾಗಿ ಬಂದು ಫ್ಲಡ್. ಎ ಫ್ಲಡ್ ಅಕ್ಯೂರ್ ವೆನ್ ಎ ರಿವರ್ ಆರ್ ಸ್ಟ್ರೀಮ್ ಎಕ್ಸಿಸ್ಟ್ ಇಟ್ಸ್ ಕೆಪಾಸಿಟಿ ಟು ಕ್ಯಾರಿ ವಾಟರ್. ಫ್ಲಡ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಫ್ಲಡ್ ಅಂತ ಹೇಳಿದ್ರೆ, ಅಕ್ಯೂರ್ ವೆನ್ ಎ ರಿವರ್ ಆರ್ ಸ್ಟ್ರೀಮ್ ಎಕ್ಸಿಸ್ಟ್ ಇಟ್ಸ್ ಕೆಪಾಸಿಟಿ ಟು ಕ್ಯಾರಿ ವಾಟರ್. ಅಂದರೆ ಒಂದು ನದಿ ಅಥವಾ ಒಂದು ಮಾರ್ಗದಲ್ಲಿ ಹರಿತಕ್ಕಂಥ ನೀರು ಏನಿದೆಯೋ ಅದು ತಾನು ಸಾಗಿಸುವಂತಹ ನೀರಿನ ಸಾಮರ್ಥ್ಯವನ್ನು ಮೀರಿ ಹರಿದಾಗ ಸೊ ಅದನ್ನ ನಾವು ಫ್ಲಡ್ ಅಂತ ಕರಿತೀವಿ. ಸೊ ಇವು ನದಿಗಳು ಹರಿಬೇಕಾದ್ರೆ ನೋಡಿರ್ತೀರ, ಒಂದು ಮಾರ್ಗದಲ್ಲಿ ಒಂದಷ್ಟು ಪ್ಲೇಸಲ್ಲಿ ಹರ್ಕೊಂಡು ಹೋಗ್ತಾ ಇರುತ್ತೆ ಕಾಮನ್ ಯಾವಾಗಲೂ, ಹೌದಾ? ಸೊ ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ಬಟ್ ಹೆಚ್ಚು ಮಳೆ ಆದಂಥ ಸಂದರ್ಭದಲ್ಲಿ ಜೂನ್, ಜುಲೈ, ಆಗಸ್ಟ್ ಆ ಟೈಮಲ್ಲಿ ನೀವು ನೋಡಿರೋ ಹಾಗೆ ಏನಾಗುತ್ತೆ, ಆ ಒಂದು ಮಾರ್ಗವನ್ನು ಬಿಟ್ಟು ಹರಿತಾ ಇರುತ್ತೆ. ಪಕ್ಕದಲ್ಲಿರೋ ಹೊಲ ಗದ್ದೆ ಎಲ್ಲವನ್ನು ತನ್ನ ಒಂದು ಮಾರ್ಗವಾಗಿ ಮಾಡಿಕೊಂಡು ಎಲ್ಲ ನೀರು ತುಂಬಿಕೊಂಡು ಸ್ಪೀಡಾಗಿ ಹರಿತಾ ಇರುತ್ತೆ, ಹೌದಲ್ವಾ? ಸೊ ಅದನ್ನೇ ನಾವು ಪ್ರವಾಹ ಅಂತ ಕರಿತೀವಿ. ಇನ್ ಇಂಡಿಯಾ ಫ್ಲಡ್ಡಿಂಗ್ ಇಸ್ ಕಾಮನ್ ಡ್ಯೂರಿಂಗ್ ದಿ ಮಾನ್ಸೂನ್. ಸೊ ನಿಮ್ಗೆ ಹೇಳ್ದಾಗೆ ಇಂಡಿಯಾದಲ್ಲಿ ಫ್ಲಡ್ಡಿಂಗ್ ಅಂತಕ್ಕಂಥದ್ದು ತುಂಬಾ ಕಾಮನ್. ಅದು ಯಾವ ಟೈಮಲ್ಲಿ? ಮಾನ್ಸೂನ್ ಟೈಮಲ್ಲಿ. ವೆನ್ ದ ರಿವರ್ಸ್ ಓವರ್ಫ್ಲೋ ಆ್ಯಂಡ್ ಆಲ್ಮೋಸ್ಟ್ ಸಬ್ಮರ್ಜ್ ದಿ ಏರಿಯಾ ಸರೌಂಡಿಂಗ್ ದೆಮ್. ಯಾವಾಗ ಈ ಒಂದು ರಿವರಲ್ಲಿ ಓವರ್ಫ್ಲೋ ಆಗುತ್ತೋ ಅಂಥ ಸಂದರ್ಭದಲ್ಲಿ ತನ್ನ ಸುತ್ತಮುತ್ತಲಿನ ಏರಿಯಾವನ್ನು ಅದು ಆವರಿಸ್ಕೊಂಡು ಹರಿಯುತ್ತೆ. ಫ್ಲಡ್ ಕಾಸ್ ಹ್ಯೂಜ್ ಡ್ಯಾಮೇಜ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ. ಫ್ಲಡ್ ಅಂತಕ್ಕಂಥದ್ದು ಏನು ಮಾಡುತ್ತೆ, ಲೈಫ್ಗೆ ಮತ್ತು ಪ್ರಾಪರ್ಟಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತೆ. ಹೇಗೆ? ಹರ್ಟ್ಸ್ ಗೆಟ್ ವಾಶ್ಡ್ ಅವೇ. ಎಲ್ಲವೂ ಏನಾಗುತ್ತೆ, ವಾಶ್ಡ್ ಆಗೋಗುತ್ತೆ. ಆ್ಯಸ್ ಡೂ ಲೈಫ್ ಸ್ಟಾಕ್, ಜೀವ ಇರ್ಬೋದು, ಹ್ಯೂಮನ್ ಬೀಯಿಂಗ್ ಅಂದರೆ ಜಾನುವಾರುಗಳು, ಜೀವಗಳು, ಮನುಷ್ಯರು, ಇದೆಲ್ಲವೂ ಸಹ ಏನಾಗುತ್ತೆ, ಹಾನಿಗೊಳಗಾಗುತ್ತೆ. ಕೆಲವೊಂದು
ನೀವು ನೋಡಿರ್ತೀರ, ಟಿ ವಿಗಳೆಲ್ಲ ನೋಡಿರ್ತಾರೆ, ಎಷ್ಟೋ ದನ ಕರುಗಳೆಲ್ಲ ನೀರಲ್ಲಿ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಹಾಗೆಯೇ ಎಷ್ಟು ಮನುಷ್ಯರ ಒಂದು ಪ್ರಾಪರ್ಟಿಗಳೆಲ್ಲ ತೇಲ್ಕೊಂಡು ಹೋಗೋವಂಥದ್ದು, ಬಸ್ ಇರ್ಬೋದು, ಕಾರ್, ಬೈಕಲ್ಲಿ ಎಷ್ಟೋ ಜನ ಬೈಕಲ್ಲಿ ಹೋಗ್ತಾ ಇರ್ತಾರೆ. ನೀರು ತುಂಬ ಸ್ಪೀಡಾಗಿ ಬಂದಾಗ ಪಾಪ ಅವ್ರು ಏನು ಮಾಡ್ತಾರೆ, ಬೈಕ್ಗಳನ್ನು ಬಿಟ್ಬಿಡ್ತಾರೆ. ಬೈಕ್ ಏನಾಗುತ್ತೆ, ಸೊ ನದಿನಲ್ಲಿ ಕೊಚ್ಕೊಂಡು ಹೊರಟೋಗುತ್ತೆ. ಹೌದಲ್ವಾ? ಎಷ್ಟೋ ಒಂದು ವಸ್ತುಗಳು ನೀರಲ್ಲಿ ಕೊಚ್ಕೊಂಡು ಹೋಗೋವಂಥದ್ದು, ತೇಲ್ಕೊಂಡು ಹೋಗೋದನ್ನು ನೀವು ಸೊ ಟಿ ವಿ ನ್ಯೂಸ್ಗಳೆಲ್ಲ ನೋಡಿರ್ತೀರ. ಸೊ ಅದನ್ನ ನಾವು ಫ್ಲಡ್ಡಿಂದ ಆಗ್ತಕ್ಕಂಥ ಒಂದು ಹಾನಿ ಅಂತ ಕರಿಬಹುದು. Those who survive get various diseases due to unhygienic condition and spread of water-borne diseases. ಸೊ ಇದೆಲ್ಲ ಏನು ಜಾನುವಾರುಗಳಿರ್ಬೋದು, ಜೀವಹಾನಿ ಇರ್ಬೋದು, ಇದೆಲ್ಲವೂ ಆಗ್ತಕ್ಕಂಥದ್ದು ಫ್ಲಡ್ಡಿಂದ. ನೆಕ್ಸ್ಟು, ಒನ್ಸ್ ದ ಫ್ಲಡ್ ವಾಟರ್ ರಿಕೇಟ್ಸ್ ಫ್ರೆಶ್ ಪ್ರಾಬ್ಲಮ್ ಸರ್ಫೇಸ್. ನೋಡಿ, ಸೊ ಫ್ಲಡ್ ಬಂದಾಗ ಒಂದು ರೀತಿ ಪ್ರಾಬ್ಲಮ್ ಆದರೆ, ಫ್ಲಡ್ ಬಂದು ನಿಂತ ಮೇಲೆ, ನೀರೆಲ್ಲ ಕಡಿಮೆ ಆದಮೇಲೆ ಮತ್ತೊಂದು ರೀತಿಯಲ್ಲಿ ನಮಗೆ ಪ್ರಾಬ್ಲಮ್ ಶುರುವಾಗುತ್ತೆ. ಏನು? ಸೊ ಏನಾಗುತ್ತೆ ಅಂತ ಹೇಳಿದಾಗ, ಸೊ ಅಲ್ಲಲ್ಲಿ ಈ ಪ್ರಾಣಿಗಳೆಲ್ಲ ಕೊಚ್ಕೊಂಡು ಬಂದಿರುತ್ತೆ ನದಿ ನೀರಲ್ಲಿ, ಅಲ್ಲಲ್ಲೇ ಬಿಟ್ಟು ಹೋಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಅಲ್ಲೇ ಕೊಳಿತು ಸೊ ಅದೇನಾಗುತ್ತೆ, ಮತ್ತೆ ಅದರಿಂದ ರೋಗಗಳು ಉಂಟಾಗುತ್ತೆ. ಅನ್ಹೈಜೆನಿಕ್ ಆಗೋದ್ರಿಂದ ಮನುಷ್ಯನ ಒಂದು ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಇದರಿಂದ ಹಲವಾರು ರೀತಿಯ ಒಂದು ಡಿಸೀಸಸ್ಗಳು ಸಹ ಬರುತ್ತೆ. ಕ್ಲೀನ್ ಡ್ರಿಂಕಿಂಗ್ ವಾಟರ್ ಬಿಕಮ್ ಎ ಸ್ಕೇರ್ಸಿಟಿ ಆ್ಯಸ್ ವಾಟರ್ ಗೆಟ್ಸ್ ಕಂಟೆಮಿನೇಟೆಡ್. ಅಂದರೆ ಇಲ್ಲಿ ಏನಾಗುತ್ತೆ, ಸೊ ಈ ಒಂದು ನೀರು, ಪ್ರವಾಹದ ನೀರು ಶುದ್ಧ ನೀರಿನಲ್ಲಿ ಏನಾಗುತ್ತೆ, ಬೆರೆಯೋದ್ರಿಂದ ಶುದ್ಧ ವಾಟರ್ ಅನ್ನತ್ತೆ ಹಾನಿಗೊಳಗಾಗಿ ಸೊ ಅದನ್ನು ನಾವು ಕುಡಿದಾಗ ಅದರಲ್ಲಿ ಏನಾಗುತ್ತೆ, ನಮಗೆ ಇಲ್ಲದೇ ಇರೋಂತಹ ರೋಗಗಳೆಲ್ಲ ಬರುತ್ತೆ. ಸೊ ಈ ರೀತಿ there could be shortage of food in India. Some areas get flooded every year due to their proximity to the big river. Bihar, West Bengal and Assam experience flood each year because the Ganga and Brahmaputra overflow. ಸೊ ಈ ರೀತಿಯ ಒಂದು ಪರಿಸ್ಥಿತಿ ನಾವು ಎಲ್ಲೆಲ್ಲಿ ನಮ್ಮ ಭಾರತದಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ, ಈ ಒಂದು ಬಿಹಾರಲ್ಲಿ, ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ, ಸೊ ಈ ಒಂದು ರಾಜ್ಯಗಳಲ್ಲಿ ಪ್ರತಿ ವರ್ಷ ನೋಡ್ತಾ ಇರ್ತೀವಿ. However, we can take the following precaution during flood. ಆದ್ರೂ ಸಹ ನಾವು ಕೆಲವೊಂದು ಪ್ರಿಕಾಷನ್ಗಳನ್ನು ಮಾಡೋದ್ರ ಮೂಲಕ ಸ್ವಲ್ಪ ಪ್ರಮಾಣದಲ್ಲಿ ತಡೆಗಟ್ಟಬಹುದು. ಏನು ಮಾಡ್ಬೋದು? ಟೇಕ್ ಹೆಲ್ಪ್ ಫ್ರಮ್ ಗೌರ್ನಮೆಂಟ್ ಏಜೆನ್ಸೀಸ್. ಈ ಒಂದು ಗೌರ್ನಮೆಂಟ್ ಏಜೆನ್ಸಿಗಳಿಂದ ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದು. ಸೊ ಅಂಥ ಸಂದರ್ಭದಲ್ಲಿ ಏನು ಗೌರ್ಮೆಂಟ್ ಏಜೆನ್ಸಿಗಳೆಲ್ಲ ಹೆಲ್ಪ್ ಮಾಡೋದಕ್ಕೆ ಅವರು ಮುಂದೆ ಬಂದಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಕಾಲ್ ಮಾಡೋದ್ರ ಮೂಲಕನೋ ಅಥವಾ ಅವ್ರಿಗೇನು ಅವರು ವಿಷಯವನ್ನು ತಿಳಿಸಿ ಅವರಿಂದ ಆದಷ್ಟು ಸಹಾಯವನ್ನು ಪಡ್ಕೊಳ್ತಕ್ಕಂಥದ್ದು. ಡ್ರಿಂಕ್ ಓನ್ಲಿ ಬಾಯ್ಲ್ಡ್ ವಾಟರ್ ಆ್ಯಂಡ್ ಈಟ್ ಓನ್ಲಿ ಫ್ರೆಶ್ ಫುಡ್. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನು ಮಾಡಬೇಕು, ನಾವು ನೀರನ್ನು ಕುದಿಸಿ ಮತ್ತು ಕುದಿಸಿ ಕುಡಿಬೇಕು. ಯಾಕೆ? ಅದರಲ್ಲಿ ಏನಾದ್ರು ವೈರಸ್ಗಳಿದ್ರೆ ಸತ್ತೋಗಲಿ ಅಂತ. ಸತ್ತೋದಾಗ ಅದನ್ನು ನಾವು ಕುಡಿದಾಗ ನಮಗೇನು ಆಗೋದಿಲ್ಲ. ಮತ್ತು ಫ್ರೆಶ್ ಫುಡ್ಡನ್ನು ಬಿಸಿಗಿರೋಂಥದ್ದನ್ನು ಆದಷ್ಟು ತಿನ್ನಬೇಕು. ಕೀಪ್ ಸಮ್ ಪ್ಲಾಸ್ಟಿಕ್ ಬ್ಯಾಗ್ಸ್ ಫಾರ್ ಪ್ಯಾಕಿಂಗ್ ಫುಡ್ ಆರ್ಟಿಕಲ್ಸ್ ಆ್ಯಂಡ್ ಕ್ಲಾತ್ಸ್. ಆದಷ್ಟು ಈ ಒಂದು ಪ್ಲಾಸ್ಟಿಕ್ನ ಬಳಕೆಯನ್ನು ಕಡಿಮೆ ಮಾಡಬೇಕು. ಈ ಒಂದು ಪ್ಯಾಕಿಂಗ್ ಮಾಡುವಂಥ ಸಂದರ್ಭದಲ್ಲಿ ಬಳಸ್ತೀವಿ ಅಲ್ವಾ, ಸೊ ಆದಷ್ಟು ಕಡಿಮೆ ಮಾಡಬೇಕು. ಲಿಸನ್ ಟು ಫ್ಲಡ್ ವಾರ್ನಿಂಗ್ ಆನ್ ರೇಡಿಯೋ ಆ್ಯಂಡ್ ಟೆಲಿವಿಷನ್. ಮತ್ತು ಫ್ಲಡ್ ಬಗ್ಗೆ ಈ ಒಂದು ಟೆಲಿವಿಷನ್ಗಳಲ್ಲಿ, ರೇಡಿಯೋಗಳಲ್ಲಿ ಅವಾಗವಾಗ ಹೇಳ್ತಾ ಇರ್ತಾರೆ, ಇಂಥ ಕಡೆ ಆಗುತ್ತೆ ಅಂತ. ಸೊ ಅಂಥದನ್ನ ಕೇಳಿಸ್ಕೊಂಡ್ರೆ, ಸೊ ಅಂತಹ ಒಂದು ಪ್ಲೇಸ್ಗೆ ನಾವೇನಾದರೂ ವಿಸಿಟ್ ಕೊಡುವಂಥದ್ದು ಇದ್ದರೆ ನಾವು ಸೊ ಹೋಗ್ದೇ ಮನೇಲಿ ಉಳ್ಕೋಬಹುದು. ಹೌದಲ್ವಾ? ಸೊ ಆವಾಗೇನು ಸ್ವಲ್ಪ ಹಾನಿ ಆಗುವಂಥದ್ದು ತಪ್ಪುತ್ತೆ. ಸೊ ಈ ರೀತಿಯಲ್ಲಿ ಟೆಲಿವಿಷನ್ಗಳಲ್ಲಿ, ರೇಡಿಯೋಗಳಲ್ಲಿ ಕೊಡ್ತಕ್ಕಂತಹ ಒಂದು ಸೂಚನೆಗಳನ್ನು ಕೇಳಿಸ್ಕೋಬೇಕು. ಸ್ವಿಚ್ ಆಫ್ ಎಲೆಕ್ಟ್ರಿಸಿಟಿ ಇನ್ ಯುವರ್ ಹೌಸ್. ಒಂದು ಮಳೆ ಬರುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂದರೆ, ಸೊ ಮನೇಲಿ ಇರ್ತಕ್ಕಂತಹ ಎಲೆಕ್ಟ್ರಿಸಿಟೀಸ್ಗಳನ್ನು ನಾವು ಸ್ವಿಚ್ ಆಫ್ ಮಾಡಬೇಕು. ಸೊ ಹಾಗೆಯೇ ಡು ನಾಟ್ ಎಂಟರ್ ದಿ ಫ್ಲಡ್ ಏರಿಯಾಸ್ ಅಲೋನ್. ಹಾಗೆಯೇ ಫ್ಲಡ್ಗಳಾಗ್ತಕ್ಕಂಥ ಒಂದು ಪ್ರದೇಶಗಳಿಗೆ ನಾವು ಒಬ್ಬೊಬ್ಬರೇ ಭೇಟಿಯನ್ನು ಕೊಡಬಾರ್ದು. ಯಾಕೆ? ಸೊ ಯಾಕೆಂದರೆ ನೀವು ಒಬ್ಬರೇ ಹೋದರೆ ಸ್ವಲ್ಪ ನಿಮ್ಗೇನಾದರೂ ಆದರೆ ಯಾರು ತಿಳಿಸೋವಂಥವ್ರು ಇರೋದಿಲ್ಲ. ಹೌದಲ್ವಾ? ಸೊ ಅದಕ್ಕೋಸ್ಕರ ಒಬ್ಬೊಬ್ಬರೇ ಹೋಗಬಾರ್ದು. ಸೊ ಇದಿಷ್ಟು ಪ್ರಿಕಾಷನ್ಗಳು ಫ್ಲಡ್ ಆದಂಥ ಸಂದರ್ಭದಲ್ಲಿ ನಾವು ಕೈಗೊಳ್ತಕ್ಕಂತಹ ಒಂದು ಪ್ರಿಕಾಷನ್ಗಳು. ಸೊ ನೆಕ್ಸ್ಟ್ ಒನ್ ಬಂದು ಅರ್ಥ್ಕ್ವೇಕ್. ದ ಶೇಕಿಂಗ್ ಆಫ್ ಅರ್ತ್ ಸರ್ಫೇಸ್ ಕ್ಯಾನ್ ಕಾಸ್ ಅರ್ಥ್ಕ್ವೇಕ್. ಅಂದರೆ ಭೂಮಿಯ ಒಂದು ಅಲುಗಾಡುವಿಕೆಯನ್ನು ನಾವು ಅರ್ಥ್ಕ್ವೇಕ್ ಅಂತ ಕರಿತೀವಿ. ದ ಸ್ಟಡಿ ಆಫ್ ದಿ
ಅರ್ಥಕ್ವೇಕ್ಸ್ ಇಸ್ ಕಾಲ್ಡ್ ಸಿಸ್ಮೋಲಜಿ. ಈ ಒಂದು ಭೂಕಂಪದ ಬಗ್ಗೆ ಅಥವಾ ಅರ್ಥಕ್ವೇಕ್ನ ಬಗ್ಗೆ ನಾವು ಅಧ್ಯಯನ ಮಾಡೋದಕ್ಕೆ ಸಿಸ್ಮೋಲಜಿ ಅಂತ ಕರಿತೀವಿ. ದ ಇನ್ಸ್ಟ್ರೂಮೆಂಟ್ ವಿಚ್ ಮೆಜರ್ಸ್ ದಿ ಇಂಟೆನ್ಸಿಟಿ ಆಫ್ ಅರ್ಥಕ್ವೇಕ್ಸ್ ಇಸ್ ಕಾಲ್ಡ್ ದಿ ಸಿಸ್ಮೋಗ್ರಾಫ್. ಈ ಒಂದು ಭೂಕಂಪಗಳು ಆದಂಥ ಸಂದರ್ಭದಲ್ಲಿ ಅದರ ಒಂದು ಸಾಮರ್ಥ್ಯವನ್ನು ಮೆನ್ಷನ್ ಮಾಡ್ತಕ್ಕಂಥದ್ದನ್ನು ಅಳಿತಕ್ಕಂಥದ್ದನ್ನು ನಾವು ಸಿಸ್ಮೋಗ್ರಾಫ್ ಅನ್ನೋ ಒಂದು ಸಾಧನದಿಂದ ಅಳಿತೀವಿ. ಸೊ ಅದನ್ನು ನಾವು ಸಿಸ್ಮೋಗ್ರಾಫ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ದ ಸ್ಟ್ರೆಂತ್ ಆಫ್ ದಿ ಅರ್ಥಕ್ವೇಕ್ ಇಸ್ ಮೆಜರ್ಡ್ ಆನ್ ದಿ ರಿಕ್ಟರ್ ಸ್ಕೇಲ್. ಆ ಒಂದು ಭೂಕಂಪದ ಒಂದು ಸಾಮರ್ಥ್ಯವನ್ನು, ಸ್ಟ್ರೆಂತನ್ನು ಅಂದರೆ ಶಕ್ತಿ ಎಷ್ಟರ ಪ್ರಮಾಣದಲ್ಲಾಗಿದೆ ಅಂತಕ್ಕಂಥದ್ದನ್ನು ಅಳೆಯುವಂಥ ಒಂದು ಸಾಧನವನ್ನು ನಾವು ರಿಕ್ಟರ್ ಸ್ಕೇಲ್ ಅಂತ ಕರಿತೀವಿ. The place from where an earthquake starts is called focus. ಸೊ ನಿಮಗೆಲ್ಲ ಗೊತ್ತಿದೆ, ಭೂಕಂಪ ಅಂತಕ್ಕಂಥದ್ದು ಭೂಮಿಯ ಅಂತರಾಳದಲ್ಲಿ ಆಗುವಂತಹ ಒಂದು ಡಿಸಾಸ್ಟರ್ಸ್. ಸೊ ಇದೇನು ಭೂಮಿಯ ಅಂತರಾಳದಲ್ಲಿ ಎಲ್ಲಿ ಆಗುತ್ತೆ, ಸೊ ಆ ಒಂದು ಜಾಗವನ್ನು, ಆ ಒಂದು ಪಾಯಿಂಟನ್ನು ನಾವು ಫೋಕಸ್ ಅಂತ ಕರಿತೀವಿ. ಸೊ ಅದನ್ನು ದ ಪ್ಲೇಸ್ ಅಬೌವ್ ದಿ ಫೋಕಸ್ ಆನ್ ದಿ ಸರ್ಫೇಸ್ ಆಫ್ ಅರ್ತ್ ಇಸ್ ಕಾಲ್ಡ್ ದಿ ಎಪಿಸೆಂಟರ್. ಸೊ ಯಾವ ಪ್ಲೇಸಲ್ಲಿ ಆಗಿದೆಯೋ ಅದನ್ನು ನಾವು ಫೋಕಸ್ ಅಂತ ಕರಿತೀವಿ. ಅದೇ ರೀತಿ ಆದಂಥ ಪ್ಲೇಸಿಂದ ನೇರವಾಗಿ ಭೂಮಿ ಮೇಲ್ಗಡೆ ಎಲ್ಲಿ ಬಂದು ಫಸ್ಟ್ ತಲುಪುತ್ತೆ ಅದನ್ನು ನಾವು ಎಪಿಸೆಂಟರ್ ಅಂತ ಕರಿತೀವಿ. ದ ಸ್ಟ್ರೆಂತ್ ಆಫ್ ದಿ ಅರ್ಥಕ್ವೇಕ್ ಇಸ್ ಮ್ಯಾಕ್ಸಿಮಮ್ ನಿಯರ್ ದಿ ಎಪಿಸೆಂಟರ್. ಸೊ ಯಾವಾಗಲೂ ಈ ಒಂದು ಎಪಿಸೆಂಟರಲ್ಲಿ ಏನಾಗಿರುತ್ತೆ, ಹೆಚ್ಚು ಒಂದು ಭೂಕಂಪದ ತೀವ್ರತೆ ಹೆಚ್ಚಾಗಿರುತ್ತೆ. ಇಟ್ ಈಸ್ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ದ ಅಕ್ಯುರೆನ್ಸ್ ಆಫ್ ಅನ್ ಅರ್ಥಕ್ವೇಕ್. ಈ ಒಂದು ಅರ್ಥಕ್ವೇಕ್ಗೆ ಏನು ಕಾರಣ ಅಂತಕ್ಕಂದ್ರೆ ನಾವು ಕಂಡುಹಿಡೋದಕ್ಕೆ ತುಂಬಾ ಕಷ್ಟ. ಸೊ ಯಾವ ಒಂದು ರೀಸನ್ಗಾಗಿದೆ, ಯಾವ ಕ್ಷಣದಲ್ಲಾಗುತ್ತೆ ಅಂತ ನಾವು ಅರ್ಥಕ್ವೇಕ್ನ ಅಳತೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಬೇಕಾದ್ರೆ ಪ್ರವಾಹ ಆಗುತ್ತೆ ನಾಳೆ ನಾಳಿದ್ರಲ್ಲಿ ಅಂದರೆ, ಸೊ ಮಳೆ ಹೆಚ್ಚಾಗಾದರೆ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ನಾಳೆ ಅಲ್ಲೂ ಇವತ್ತು ಹೆಚ್ಚು ಮಳೆ ಆಗಿದೆ, ಸೊ ನಾಳೆ ಪ್ರವಾಹ ಆಗ್ಬೋದು ಇಂಥ ಪ್ಲೇಸ್ಗಳಲ್ಲಿ ಅಂತ ನಾವು ಫೈಂಡ್ ಔಟ್ ಮಾಡ್ಬೋದು. ಬಟ್ ಅರ್ಥಕ್ವೇಕನ್ನು ನಾವು ಅಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಆಗೋಲ್ಲ. ಅರ್ಥಕ್ವೇಕ್ ಕ್ಯಾನ್ ಕಾಸ್ ಸೀರಿಯಸ್ ಡ್ಯಾಮೇಜ್ ಟು ಲೈಫ್ ಆ್ಯಂಡ್ ಪ್ರಾಪರ್ಟಿ. ಈ ಒಂದು ಭೂಕಂಪದಿಂದ ನಮಗೆ ತುಂಬಾ ಸೀರಿಯಸ್ ಆದಂತಹ ಒಂದು ಡ್ಯಾಮೇಜ್ಗಳಾಗುತ್ತೆ. ಮನುಷ್ಯನ ಒಂದು ಜೀವಹಾನಿಯಾಗುವಂಥದ್ದು, ಹಾಗೆಯೇ ಆಸ್ತಿ ಪಾಸ್ತಿ ಹಾನಿ ಆಗ್ತಕ್ಕಂಥದ್ದನ್ನು ನೋಡಬಹುದು. We can take the following precaution during and after an earthquake. ಸೊ ಇದನ್ನು ಸಹ ನಾವು ತಡೆಗಟ್ಟೋಕ್ಕಾಗದೇ ಇದ್ರೂ ಈ ಒಂದು ಅರ್ಥಕ್ವೇಕನ್ನು ನಾವು ತಡೆಯೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೂ ಕೆಲವೊಂದು ಪ್ರಿಕಾಷನ್ಗಳನ್ನು ಮಾಡ್ಕೋಬಹುದು. ಏನು ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಫಸ್ಟ್ ಒನ್ ಬಂದು ಕೀಪ್ ಅವೇ ಫ್ರಮ್ ವಿಂಡೋಸ್, ಮಿರರ್ಸ್ ಆರ್ ಹ್ಯಾಂಗಿಂಗ್ ಫ್ಯಾನ್ಸ್. ಈ ಒಂದು ಭೂಕಂಪಗಳಾದಂಥ ಸಂದರ್ಭದಲ್ಲಿ ಅಂದರೆ ಭೂಮಿ ಅಲುಗಾಡ್ತಿದೆ ಅಂತ ಅನಿಸಿದ ತಕ್ಷಣ ನೀವು ಈ ಕಿಟಕಿಗಳ ಹತ್ರ, ಮಿರರ್ ಹತ್ರ ಮತ್ತು ಹ್ಯಾಂಗಿಂಗ್ ಫ್ಯಾನ್ಗಳ ಹತ್ರ ನಿಂತಿದ್ರೆ ಏನು ಮಾಡಬೇಕು, ತಕ್ಷಣ ಅಲ್ಲಿಂದ ಬೇರೆ ಕಡೆ ಬರಬೇಕು. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಒಂದು ವೇಳೆ ನೀವು ಕಿಟಕಿ ಹತ್ರ ಬಿದ್ದರೆ ಏನಾಗ್ತೀರಾ, ಕೆಳಗಡೆ ಬಿದ್ದೋಗ್ತೀರಾ, ಹೌದಾ. ಮತ್ತು ಮಿರರ್ಸ್ ಹತ್ರ ನಿಂತಿದ್ರೆ ಆ ಮಿರರ್ ನಿಮ್ಮ ಮೇಲೆ ಬೀಳ್ಬೋದು. ಅದೇ ರೀತಿ ಹ್ಯಾಂಗಿಂಗ್ ಫ್ಯಾನ್ ಹತ್ರ ನಿಂತಿದ್ರೆ ಆ ಹ್ಯಾಂಗಿಂಗ್ ಫ್ಯಾನ್ ಏನಾಗುತ್ತೆ, ಸೊ ಅದು ಕಟ್ಟಡ ಬಿರುಕು ಬಿಟ್ಟಾಗ ಹ್ಯಾಂಗಿಂಗ್ ಫ್ಯಾನ್ ನಿಮ್ಮ ಮೇಲೆ ಬೀಳುವಂಥ ಒಂದು ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಭೂಕಂಪ ಆದಂಥ ಸಂದರ್ಭದಲ್ಲಿ ಅಥವಾ ಭೂಮಿ ಅಲುಗಾಡ್ತಾ ಇದೆ ಅಂತ ನಿಮ್ಗೆ ಗೊತ್ತಾದ ತಕ್ಷಣ ಸೊ ಆ ಒಂದು ಜಾಗದಿಂದ ನೀವು ಹೊರಗಡೆ ಬರಬೇಕು. ಕೀಪ್ ಅವೇ ಫ್ರಮ್ ಟ್ರೀಸ್, ಪೋಲ್ಸ್, ಸಿಗ್ನಲ್ ಬೋರ್ಡ್ ಆರ್ ಎಲೆಕ್ಟ್ರಿಕ್ ವಯರ್ಸ್. ಈ ಒಂದು ಟ್ರೀಗಳ ಹತ್ರ ನಿಂತಿದ್ರೆ, ಯಾವುದಾದ್ರು ಕಂಬಗಳ ಹತ್ರ ನಿಂತಿದ್ರೆ, ಮತ್ತು ದೊಡ್ಡ ದೊಡ್ಡ ಬೋರ್ಡ್ಗಳೆಲ್ಲ ಇರುತ್ತೆ ಅಂಥ ಕಡೆ, ಮತ್ತು ಎಲೆಕ್ಟ್ರಿಕ್ ವೈರ್ಗಳ ಹತ್ರ ಏನಾದರೂ ನೀವು ನಿಂತಿದ್ರೆ ತಕ್ಷಣ ಅಲ್ಲಿಂದ ನೀವು ಜಾಗ ಖಾಲಿ ಮಾಡಬೇಕು, ಹೌದಲ್ವಾ. ಸೊ ಒಂದು ವೇಳೆ ಏನಾದ್ರು ಅಲ್ಲೇ ನಿಂತಿದ್ರೆ ಎಲೆಕ್ಟ್ರಿಕ್ ವೈರ್ ಏನಾದ್ರು ಕಟ್ಟಾದರೆ ನಿಮ್ಮ ಮೇಲೆ ಬೀಳೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಬೋರ್ಡ್ಗಳೇನಾದರೂ ದೊಡ್ಡ ದೊಡ್ಡ ಭಾರವಾದಂಥ ಬೋರ್ಡ್ಗಳಿದ್ರೆ ಸೊ ನಿಮ್ಮ ಮೇಲೆ ಬೀಳುತ್ತೆ. ಅದೇ ರೀತಿ ಟ್ರೀಸ್ ಇರ್ಬೋದು, ಪೋಲ್ಸ್ ಇರ್ಬೋದು, ಹೌದಲ್ವಾ. ಸೊ ಅದಕ್ಕೋಸ್ಕರ ಅಂತಹ ಒಂದು ಪ್ಲೇಸಲ್ಲಿ ನೀವಿದ್ದಾಗ ಸೊ ಅಲ್ಲಿಂದ ನೀವು ದೂರ ಹೋಗಬೇಕು. ಮೂವ್ ಟು ಆ್ಯನ್ ಓಪನ್ ಏರಿಯಾ ಇಮಿಡಿಯೇಟ್ಲಿ. ಸೊ ಹೇಳ್ದಾಗೇ ತಕ್ಷಣ ನೀವೇನು ಮಾಡಬೇಕು, ಒಂದು ಓಪನ್ ಏರಿಯಾ ಎಲ್ಲಿದೆಯೋ ಆ ಕಡೆಗೆ ನೀವು ಆದಷ್ಟು ಓಡಬೇಕು. ಡು ನಾಟ್ ರನ್ ನಿಯರ್ ಬಿಲ್ಡಿಂಗ್ಸ್ ಡ್ಯೂರಿಂಗ್ ಆರ್ ಜಸ್ಟ್ ಆಫ್ಟರ್ ಆ್ಯನ್ ಅರ್ಥಕ್ವೇಕ್. ನೀವಾಗಂತ ಏನು ಓಪನ್ ಏರಿಯಾ ಕಡೆ ಹೋಗ್ತೀನಿ ಅಂದ್ಬಿಟ್ಟು ಎಲ್ಲೂ ಸಿಗಲಿಲ್ಲ ಅಂತ ಪಕ್ಕದಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳ ಹತ್ರ ನೀವು ನಿಂತ್ಕೋಬಾರ್ದು. ಸೊ ಯಾಕೆ ಅಂತ ಹೇಳಿದ್ರೆ, ಸೊ ಆ ಬಿಲ್ಡಿಂಗ್ ಕುಸಿದು ನಿಮ್ಮ ಮೇಲೆ ಬೀಳೋ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೋಸ್ಕರ ಬಿಲ್ಡಿಂಗ್ಗಳ ಹತ್ರ ನಿಂತ್ಕೋಬಾರ್ದು. ಪ್ರೊಟೆಕ್ಟ್ ಯುವರ್ ಹೆಡ್. ಸೊ ಮೊದಲಲ್ಲಿ ನೀವೇನು ಮಾಡಬೇಕು ಅಂದರೆ ನಿಮ್ಮ ತಲೆಯನ್ನು ನೀವು ಕಾಪಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ, ಫಸ್ಟು ನಮಗೆ ಮೇಲ್ಗಡೆಯಿಂದ ನಮ್ಮ ದೇಹದಲ್ಲಿ ಕಾಣಿಸ್ತಕ್ಕಂಥ ಒಂದು ಭಾಗ ಯಾವುದು,
ತಲೆ. ಸೊ ತಲೆಗೆ ನಾವು ಏನೇ ಬಿದ್ದರೂ ತಲೆ ಮೇಲೆ ಬೀಳುವಂಥದ್ದು. ಸೊ ಅದಕ್ಕೋಸ್ಕರ ಆದಷ್ಟು ನಿಮ್ಮ ತಲೆಯನ್ನು ನೀವು ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ಕೈ ಇಟ್ಕೊಳ್ಳೋದು ಇರ್ಬೋದು, ಅಥವಾ ಯಾವುದಾದ್ರೂ ಹಲಗೆ ಗಿಲಿಗೆ ಇಂಥದ್ದೇನಾದ್ರು ನಿಮ್ಮ ತಲೆ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು, ಹೀಗೆ ಏನಾದ್ರು ಮಾಡಿ ನಿಮ್ಮ ಒಂದು ತಲೆಯನ್ನು ಉಳಿಸ್ಕೋಬೇಕು. ಸೊ ಇದಿಷ್ಟು ಪ್ರಿಕಾಕ್ಷನನ್ನು ಮಾಡೋದ್ರಿಂದ ಅರ್ಥಕ್ವೇಕ್ನ ಸಂದರ್ಭದಲ್ಲಿ ಸೊ ನಿಮ್ಮನ್ನು ನೀವು ಉಳಿಸ್ಕೊಳ್ತಕ್ಕಂಥ ಚಾನ್ಸಸ್ಸು. ಸೊ ಇದಿಷ್ಟು ಅರ್ಥಕ್ವೇಕು. ನೆಕ್ಸ್ಟ್ ಒನ್ ಬಂದು ಡ್ರಾಟ್. ಸೊ ಡ್ರಾಟ್ ಮೀನ್ಸ್ ಅನಾವೃಷ್ಟಿ. Floods occur when there is excess rain and droughts occur when there is a very little or no rain. ಸೊ ನಿಮ್ಗೆ ಹೇಳಿದೆ, ಪ್ರವಾಹ ಅಂತಕ್ಕಂಥದ್ದು ಅಥವಾ ಫ್ಲಡ್ ಅಂತಕ್ಕಂಥದ್ದು ಯಾವಾಗ ಆಗೋದು, ಹೆಚ್ಚು ಮಳೆ ನೀರು ಬಂದಂಥ ಸಂದರ್ಭದಲ್ಲಿ, ಹೆಚ್ಚು ನದಿಯಲ್ಲಿ ನೀರಿನ ಒಂದು ಹರಿವು ಹೆಚ್ಚಾದಂಥ ಸಂದರ್ಭದಲ್ಲಿ ಫ್ಲಡ್ ಅಂತಕ್ಕಂಥದ್ದು ಆಗ್ತಕ್ಕಂಥದ್ದು. ಆದರೆ ಈ ಡ್ರಾಟ್ ಅಂತಕ್ಕಂಥದ್ದೇನೋ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಅಂದರೆ ಕಡಿಮೆ ಪ್ರಮಾಣದ ಮಳೆ ಆದಂಥ ಸಂದರ್ಭದಲ್ಲಿ ಒಂದು ಡ್ರಾಟ್ ಅಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ನೋಡಿ. ಸೊ ಈ ರೀತಿ ಅನಾವೃಷ್ಟಿ ಅಂದರೆ ಭೂಮಿಯಲ್ಲಿ ಒಂದು ಚೂರು ನೀರಿನ ಒಂದು ತೇವ ಇಲ್ಲದೇ ಈ ರೀತಿ ಭೂಮಿ ಬಾಯಿ ಬಿಟ್ಕೊಂಡಿರುವಂಥದ್ದು. ಅಂದರೆ ಇದು ಅನಾವೃಷ್ಟಿಯ ಒಂದು ಲಕ್ಷಣ. ಇಟ್ಸ್ ಎ ಫ್ಯೂಚರ್ ಆಫ್ ಡ್ರಾಟ್ಸ್. India is an agricultural country and farmer depend on the monsoon rains. ಸೊ ನಮಗೆಲ್ಲ ಗೊತ್ತೇ ಇದೆ, ನಮ್ಮ ದೇಶ ಒಂದು ಕೃಷಿಯನ್ನು ಅವಲಂಬಿಸುವಂಥ ಒಂದು ದೇಶ. ಮತ್ತು ನಮ್ಮ ದೇಶದಲ್ಲಿರ್ತಕ್ಕಂತಹ ರೈತರು ಮಾನ್ಸೂನ್ ಮಳೆಯನ್ನು ಅವಲಂಬಿಸಿ ಬದುಕ್ತಾ ಇದ್ದಾರೆ. ಆದರೆ ವೆನ್ ರೈನ್ಫಾಲ್ ಈಸ್ ಡಿಲೇಡ್ ಆರ್ ಸ್ಕೇರ್ ಇಟ್ ಲೀಡ್ ಡ್ರಾಟ್. ಅಂದ್ರೇನು, ಯಾವಾಗಲೂ ಸಹ ಮಳೆ ನಮ್ಮಲ್ಲಿ ಒಂದೇ ರೀತಿಯಲ್ಲಿ ಬೀಳೋದಿಲ್ಲ. ಒಂದು ವರ್ಷ ಜಾಸ್ತಿ ಮಳೆ ಬಂದರೆ ಇನ್ನೊಂದು ವರ್ಷ ಕಡಿಮೆ ಮಳೆ ಬರುತ್ತೆ. ಸೊ ಕಡಿಮೆ ಮಳೆ ಬಂದಂಥ ಸಂದರ್ಭ ಆ ಒಂದು ವರ್ಷ ಏನಾಗುತ್ತೆ, ಡ್ರಾಟ್ನ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ವಿಚ್ ಕಾಸಸ್ ಸ್ಕೇರ್ಸಿಟಿ ಆಫ್ ಫುಡ್. ಸೊ ಡ್ರಾಟ್ನ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಫುಡ್ಗೆ ತೊಂದರೆ ಆಗುತ್ತೆ. ಅಂದರೆ ಏನು, ಅಲ್ಲಿ ಮಳೆ ಇಲ್ಲ ಅಂದರೆ ನದಿಗಳು ತುಂಬಿ ಹರಿಯೋಲ್ಲ. ಸೊ ನದಿಯಲ್ಲಿ ನೀರಿಲ್ಲ ಅಂದರೆ ಗದ್ದೆಗಳಿಗೆ, ಹೊಲ ಗದ್ದೆಗಳಿಗೆ ನೀರಿಲ್ಲ. ಹೊಲ ಗದ್ದೆಗೆ ನೀರಿಲ್ಲ ಅಂದರೆ ಸೊ ಆಹಾರದ ಒಂದು ಫುಡ್ ಕ್ರಾಪ್ಸ್ಗಳನ್ನ ಬೆಳೆಯೋದಕ್ಕೆ ಸಾಧ್ಯ ಆಗೋಲ್ಲ. ಸೊ ಅಲ್ಲಿ ಏನಾಯಿತು, ಫುಡ್ಗೆ ತೊಂದರೆ ಆಗುತ್ತೆ. ಸೊ ಈ ರೀತಿ ಒಂದಕ್ಕೊಂದು ಚೈನ್ ಲಿಂಕ್ ಥರ ಒಂದು ಸಮಸ್ಯೆಗಳು ಸೃಷ್ಟಿಯಾಗುತ್ತೆ. ಡ್ರಾಟ್ಸ್ ಲೀಡ್ ಟು ಸ್ಟಾರ್ವೇಷನ್ ಆ್ಯಂಡ್ ಡೆತ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಪೀಪಲ್. ಸೊ ಈ ಒಂದು ಡ್ರಾಟ್ ಅಂತಕ್ಕಂಥದ್ದು ತುಂಬ ಲಾಂಗ್ ಪೀರಿಯಡ್ ಏನಾದರೂ ಮುಂದುವರೆದ್ರೆ ಏನಾಗುತ್ತೆ, ಡೆತ್ ಅಂತಕ್ಕಂಥದ್ದು ಸಂಭವಿಸುತ್ತೆ. ಹೆಚ್ಚು ಜನರು ಇದರಿಂದ ಸಾವನ್ನು ಅಪ್ತಾರೆ. ಇಂಡಿಯಾ ಆ್ಯಸ್ ವಿತ್ ಎ ಫ್ಯೂ ಡ್ರಾಟ್ ಪ್ರೋನ್ ರೀಜನ್. ಇಂಡಿಯಾದಲ್ಲೂ ಸಹ ಕೆಲವೊಂದು ಡ್ರಾಟ್ನ ಒಂದು ಪ್ರದೇಶಗಳಿದೆ. ಸಮ್ ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್, ಗುಜರಾತ್, ಒರಿಸ್ಸಾ ಆ್ಯಂಡ್ ರಾಜಸ್ಥಾನ ಆರ್ ಪರ್ಟಿಕ್ಯುಲರ್ಲಿ ಪ್ರೋನ್ ಟು ಡ್ರಾಟ್. ಎ ಲಾರ್ಜ್ ನಂಬರ್ ಆಫ್ ಪೀಪಲ್ ಡೈ ಎವ್ರಿ ಇಯರ್ ಬಿಕಾಸ್ ಆಫ್ ಡ್ರಾಟ್. ಸೊ ನಾನು ಹೇಳ್ದಂಗೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ, ಗುಜರಾತ್, ಒರಿಸ್ಸಾ, ರಾಜಸ್ಥಾನಗಳಲ್ಲಿ ಕೆಲವೊಂದು ಭಾಗಗಳಲ್ಲಿ ಡ್ರಾಟ್ನ ಒಂದು ಪರಿಸ್ಥಿತಿ ಪ್ರತಿ ವರ್ಷ ನಿರ್ಮಾಣ ಆಗ್ತಾನೇ ಇರುತ್ತೆ. ಇದರಿಂದ ಸುಮಾರು ಜನರು ಇದರಿಂದ ಸಾವನ್ನು ಅಪ್ತಾನೇ ಇರ್ತಾರೆ. ಸೊ ಇದನ್ನು ತಡೆಯೋದಕ್ಕೆ ವಿ ಕ್ಯಾನ್ ಟೇಕ್ ದಿ ಫಾಲೋಯಿಂಗ್ ಪ್ರಿಕಾಷನ್ ಡ್ಯೂರಿಂಗ್ ಡ್ರಾಟ್ಸ್. ಕೆಲವೊಂದು ಪ್ರಿಕಾಷನ್ಗಳನ್ನು ಮಾಡಿಕೊಂಡು ಡ್ರಾಟನ್ನು ತಡಿಬೋದು. ಸೇವ್ ವಾಟರ್ ಥ್ರೂ ಡ್ರಿಪ್ ಇರಿಗೇಷನ್. ಈ ಒಂದು ವಾಟರ್ನ ನಾವೇನು ಮಾಡಬೇಕು, ಡ್ರಾಟನ್ನು ತಡಿಬೇಕು ಅಂದರೆ ಫಸ್ಟು ನಾವು ವಾಟರನ್ನು ಸೇವ್ ಮಾಡಬೇಕು. ಸೊ ಯಾವ ರೀತಿ, ಮೊದಲು ಕೃಷಿಯಲ್ಲಿ ನಾವು ಹೆಚ್ಚು ನೀರನ್ನು ಬಳಕೆ ಮಾಡೋದನ್ನು ಕಡಿಮೆ ಮಾಡಬೇಕು. ಸೊ ಅದರಲ್ಲಿ ಡ್ರಿಪ್ ಇರಿಗೇಷನ್ ಅಂದರೆ ಹನಿ ನೀರಾವರಿ ಪದ್ಧತಿಯನ್ನು ಅನುಸರಿಸಿ ಕಡಿಮೆ ಪ್ರಮಾಣದ ನೀರನ್ನು ಬೆಳೆಗಳಿಗೆ ನಾವು ಹಾಯಿಸಿ ನೀರನ್ನು ಸೇವ್ ಮಾಡಬಹುದು. ಸೊ ಇದರಿಂದ ಡ್ರಾಟ್ನ ಒಂದು ಪರಿಸ್ಥಿತಿಯಲ್ಲಿ ಆ ನೀರನ್ನು ಬಳಕೆ ಮಾಡ್ಕೋಬೋದು. ಲರ್ನ್ ಟು ಸೇವ್ ಆ್ಯಂಡ್ ಕನ್ಸರ್ವ್ ರೈನ್ ವಾಟರ್. ಈ ಒಂದು ಮಳೆ ನೀರನ್ನ ಕೊಯ್ಲು ಮಾಡ್ತಕ್ಕಂಥದ್ದನ್ನು ಕಲಿಸ್ತಕ್ಕಂಥದ್ದು ಶಾಲೆಗಳ ಹಂತದಲ್ಲಿ ಯಾವ ರೀತಿ ಮಳೆ